ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಬಿಜೆಪಿ ನಾಯಕರು ಚೇಸ್ ಮಾಡ್ತಾ ಇರೋದು. ಹಲವು ಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್, 28 ಇಂಪಾರ್ಟೆಂಟ್. ಆದ್ರೆ ಚಿತ್ರದುರ್ಗದ ಲೋಕಸಭಾ ರಂಗ್ ಇದೆಯಲ್ಲ, ಅದು ಬೇರೆನೇ ಥರದ್ದಿದೆ. ಯಾಕೆ ಅಂತಂದ್ರೆ ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಿರುವಂತಹ ಕ್ಷೇತ್ರ. ಇಲ್ಲಿ ಸ್ವಾಮೀಜಿ ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅವರು ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ಕಾಯ್ತಾ ಇದ್ದಾರಂತೆ. ಏನಾಗ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೋಟೆನಾಡಲ್ಲಿ ಸ್ವಾಮೀಜಿ ಅವರಿಗೆ ಬಿಜೆಪಿ ಟಿಕೆಟ್ ಸಿಗೋದು ಫಿಕ್ಸ್ ಅನ್ನೋ ಥರದ ತಯಾರಿ ಏನಾಗ್ತಿದೆ ಆ ಕುರಿತ ಸುದ್ದಿ ಇದು. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ. ನೀವು ಉತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಈಗಿನ ಚುನಾವಣೆಗಳಲ್ಲಿ ಗಮನಿಸಿದ್ರೆ ಬಿಜೆಪಿಯಿಂದ ಈ ತರದ ಸಮಾಜ ಸುಧಾರಕ ಕೆಲಸಗಳನ್ನು ಮಾಡಿಕೊಂಡು ಬಂದವರು ಸ್ವಾಮೀಜಿಗಳು ಅಂಥವರೆಲ್ಲರೂ ನಿಂತ್ಕೊಂಡು ಗೆಲ್ತಿರೋದನ್ನ ಗಮನಿಸ್ತಿದ್ದೆ. ಈಗ ಕರ್ನಾಟಕದಲ್ಲೂ ಆ ಥರದ ಒಂದು ಪ್ರಯತ್ನ. ಮಾದಾರ ಚೆನ್ನಯ್ಯ ಸ್ವಾಮೀಜಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಕಣಕ್ಕಿಳಿಯೋದು ಪಕ್ಕಾನಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬಿಜೆಪಿ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜಕೀಯ ಎಂಟ್ರಿಯನ್ನ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಪಡ್ಕೊಳ್ಬಹುದಾ ಅನ್ನೋ ಕುತೂಹಲ ಕಾಡ್ತಾ ಇದೆ. ಇನ್ನು ಮಿಕ್ಕಂತೆ ಸ್ವಾಮೀಜಿಯವರ ಗ್ರೀನ್ ಸಿಗ್ನಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಅಲ್ವಾ. ಈಗ ಹಲವು ಮಠಾಧೀಶರು ಸಹ ಅವರ ಬೆನ್ನಿಗೆ ನಿಂತಿದ್ದಾರಂತೆ, ನೀವು ಸ್ಪರ್ಧೆ ಮಾಡಬೇಕು ಅಂತ. ಆ ಕುರಿತ ಅಪ್ಡೇಟ್ಸ್ ನೋಡಿ. ಎಷ್ಟೋ ಬಾರಿ ಚರ್ಚೆ ಬಂದ್ಬಿಡುತ್ತೆ, ನಿಮಗೆ ಯಾಕೆ ಬೇಕಿದು ಬಿಟ್ಬಿಡಿ ಅಂತ. ಆದ್ರೆ ಹಿಂದುಳಿದ ಹಾಗೂ ದಲಿತ ಸಮುದಾಯದ ಮಠಾಧೀಶರು ಒತ್ತಡವನ್ನು ಹೇರ್ತಿದ್ದಾರೆ. ನೀವು ಸ್ಪರ್ಧೆ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ಶಕ್ತಿ ಬರುತ್ತೆ. ಯಾಕೆಂದ್ರೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಚಿತ್ರದುರ್ಗ, ಸಮುದಾಯದ ಅಭಿವೃದ್ಧಿ ಹಾಗೂ ಸಮಾಜ ಸೇವೆ ಮಾಡಬಹುದು. ಮಠಾಧೀಶರು ಮತ್ತು ಬಿಜೆಪಿ ನಾಯಕರು ಒತ್ತಡವನ್ನು ಹೇರ್ತಿದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ರಾಜಕೀಯ ಎಂಟ್ರಿಗೆ ಬಿಜೆಪಿ ಆರ್ಎಸ್ಎಸ್ ನಾಯಕರು ತಯಾರಿ ನಡೆಸುತ್ತಿದ್ದಾರೆ. ಹೀಗಾಗಿ ಸ್ವಾಮೀಜಿಯವರ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿದ್ದಾರಂತೆ. ಜೊತೆಗೆ ಅನೇಕ ಮಠಾಧೀಶರು ಸಹ ನಾವು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ, ನೀವು ನಿಂತ್ಕೊಳ್ಳಿ ಅನ್ನೋ ನಿಲುವಿಗೆ ಬಂದಿದ್ದಾರಂತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಫೈನಲ್ ಡಿಸಿಷನ್ ಯಾವಾಗ ಹೊರಬೀಳಬಹುದು? ಹಾಗೇನೆ ಬಿಜೆಪಿಯ ಪ್ರಮುಖ ನಾಯಕರು ಮನವೊಲಿಕೆಯ ಈ ಸರ್ಕಸ್ನಲ್ಲಿ ಇಲ್ಲಿವರೆಗೂ ಭಾಗಿಯಾಗಿದ್ದಾರಾ, ಮುಂದೆ ಬರಬಹುದಾ? ಆ ಬಗ್ಗೆ ಅಪ್ಡೇಟ್ ಮಾಡಿ ವೆಂಕಟಾಚಲಪತಿ. ಅಭಿಷೇಕ್, ಖಂಡಿತವಾಗಲೂ ಏನು ಕೋಟೆನಾಡು ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಏನು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಕಣಕ್ಕಿಳಿತಾರೆ ಅನ್ನೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿರುವಂತದ್ದು. ಈ ಹಿಂದೆ ವಿಚಾರಣೆಯೂ ಸಹ ಒಂದು ಸುದ್ದಿ ಬಿತ್ತರ ಮಾಡಿತ್ತು. ಬಿಜೆಪಿ ಮತ್ತು ಆರ್ಎಸ್ಎಸ್ ನ ನಾಯಕರು ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನು ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸುವ ಮೂಲಕ ನೀವು ಈ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಬೇಕು ಅನ್ನೋ ಒಂದು ಅಪ್ರೋಚ್ ಅನ್ನು ಮಾಡಿರುವಂತದ್ದು. ಆ ಅಪ್ರೋಚ್ಗೆ ಇವರು ಏನು ಸ್ವಾಮೀಜಿಯವರು ಸಹಮತ ವ್ಯಕ್ತಪಡಿಸಿದ ಒಂದು ತಟಸ್ಥ ರೀತಿಯಲ್ಲಿ ನಿಲುವನ್ನು ತೆಗೆದುಕೊಂಡಿರುವಂತದ್ದು. ಈ ಹಿಂದೆ ಆರ್ಎಸ್ಎಸ್ ನ ಮುಖಂಡರು ಮತ್ತು ಪ್ರಭಾವಿ ಮುಖಂಡರು ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಸಹ ಸ್ವಾಮೀಜಿಯನ್ನು ಮನವೊಲಿಸುವಂತ ಕೆಲಸ ಆಗಿತ್ತು. ಎಲ್ಲಾ ಕೆಲಸ ಏನು ಬಿಜೆಪಿ ಪ್ರಮುಖ ನಾಯಕರಿದ್ದಾರೆ ಇವ್ರನ್ನ ಅಪ್ರೋಚ್ ಮಾಡಿದ್ರು. ಆದ್ರೆ ಸ್ವಾಮೀಜಿ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆ ಪ್ರತಿಕ್ರಿಯೆ ಬಂದಿಲ್ಲದಿರೋ ಸ್ವಾಮೀಜಿಯವರು ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಯಾವುದೇ ಹೇಳಿಕೆಯನ್ನು ನೀಡದೆ ತಟಸ್ಥವಾಗಿರುವಂತದ್ದು. ಇದೆಲ್ಲದರ ಜೊತೆಗೆ ಮೊನ್ನೆ ಏನು ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಯ್ತು. ಆ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನು ಅಯೋಧ್ಯೆಗೆ ಹೋಗಿದ್ರು. ಆ ಒಂದು ಅಯೋಧ್ಯೆ ಹೋದಂತ ಸಮಯದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಎಲ್ಲಾ ಸ್ವಾಮೀಜಿ ಏನು ಮತ್ತು ಹಿಂದುಳಿದ ಮಠಾಧೀಶರಿದ್ದಾರೆ ಅವರ ಜೊತೆ ಮತ್ತು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಎಲ್ಲರೂ ಸೇರಿ ಸ್ವಾಮೀಜಿಯನ್ನು ಮನವೊಲಿಸುವಂತ ಕೆಲಸ ಮಾಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ದಲಿತ ಮತ್ತು ಹಿಂದುಳಿದ ಸ್ವಾಮೀಜಿಗಳು ನೀವು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ನಮ್ಮ ಹಿಂದುಳಿದ ಸಮುದಾಯ ಮತ್ತು ದಲಿತ ಸಮುದಾಯಕ್ಕೆ ಒಂದು ಶಕ್ತಿ ಬಂದಂತಾಗುತ್ತೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಈ ಕೋಟೆನಾಡು ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಜಾತಿಗಳ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಸ್ವಾಮೀಜಿ ಸ್ಪರ್ಧೆ ಮಾಡಿದ್ರೆ ಈ ಒಂದು ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಗೆಲ್ಬಹುದು ಮತ್ತು ಅಕ್ಕಪಕ್ಕದ ಕ್ಷೇತ್ರಗಳಿಂದ ಆ ಕ್ಷೇತ್ರವನ್ನು ಗೆಲ್ಲುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲವನ್ನು ಆಲೋಚನೆ ಮಾಡಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಜೊತೆ ಮಾತಾಡಿರುವಂತದ್ದು. ಆ ಸ್ವಾಮೀಜಿ ಗ್ರೀನ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಿರುವಂತದ್ದು. ಮತ್ತೆ ಏನು ಎಸ್ಟಿ ಮೀಸಲು ಕ್ಷೇತ್ರಗಳಿವೆ ಆ ಒಂದು ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ ಪಟ್ಟಿಗೋಸ್ಕರ ಸ್ವಾಮೀಜಿಯವರ ಸ್ಪರ್ಧೆನೂ ಒಂದು ನಿರ್ಣಯ ಆಗಿರುವಂತದ್ದು. ಈ ಎಲ್ಲಾ ವಿಚಾರವಾಗಿ ಈಗ ಬಿಜೆಪಿ ನಾಯಕರು ಕಾಯ್ತಿರುವಂತದ್ದು. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮೊದಲನೇ ಹಂತದಲ್ಲಿ ಒಂದು ಅಭ್ಯರ್ಥಿಯ ಪಟ್ಟಿಯನ್ನು ಬಿಡುವಂತದ್ದು. ಆ ಪಟ್ಟಿಯಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹೆಸರು ಇರುತ್ತೆ ಅನ್ನುವಂಥದ್ದು ಬಹುತೇಕ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ವೆಂಕಟಾಚಲಪತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.